Now we have physics of materials, engineering physics from the VTU, Schrodinger's equation. The statement ಹೆಂಗೆ ಬರುತ್ತಂದರೆ every metal particle associated with a wave ಅಂದರೆ the every metal particle is associated with a wave ಅಂದರೆ every metal particles are associated with a wave. The motion of the particular is described by the wave equation. This wave equation is called as Schrodinger's equation. ಇದು ಸ್ಟೇಟ್ಮೆಂಟ್ ಆಗಿರುತ್ತೆ. ಓಕೆನಾ, ಸ್ಟೇಟ್ಮೆಂಟ್ ಇದು. ನಾವು ಕನ್ಸಿಡರ್ ದ ಇಂಡಿಪೆಂಡೆಂಟ್ ವೇವ್ ಇಕ್ವೇಷನ್ 1D ವೇವ್ ಇಕ್ವೇಷನ್ ಅಂತ ಹೇಳ್ತಾರೆ ಅದನ್ನು. ನಾವು the wave equation of a matter waves is given by first the equation ಹೆಂಗೆ ಬರ್ತಂದ್ರೆ ಹಿಂಗೆ ಬರುತ್ತೆ is equal to AE minus I in bracket WT minus KX. ಇದು equation number 1. ಓಕೆನಾ, ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆನಾ, ಡೋ ಸೈ ಬೈ ಡೋ ಎಕ್ಸ್ is equal to IK AE minus IWT minus KX. ಈಗ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇವಾಗ ಇದು ಡೋ ಸ್ಕ್ವೇರ್ ಸೈ ಡಿ ಸ್ಕ್ವೇರ್ ಸೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು IK ಸ್ಕ್ವೇರ್ AE ಮೈನಸ್ IWT ಮೈನಸ್ KX. ಈಗ I ಆ್ಯಸ್ ಯು ನೋ I is equal to ರೂಟ್ -1. ಇದು ನಮ್ಗೆ ಗೊತ್ತು ಅಕಾರ್ಡಿಂಗ್ ಟು ದ ಡಿಫ್ರೆನ್ಸಿಯೇಷನ್. I ಸ್ಕ್ವೇರ್ ಇವಾಗ ಬೋತ್ ಸೈಡ್ ಸ್ಕ್ವೇರ್ಸ್ ಮಾಡಬೇಕು. ಮೈನಸ್ ಸ್ಕ್ವೇರ್ ಆಯಿತಾ, ಇವಾಗ ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗ್ತದೆ. ಇವಾಗ I ಸ್ಕ್ವೇರ್ ಇಸ್ ಈಕ್ವಲ್ ಟು -1. ಇದು I ಹೋಗ್ಬಿಡುತ್ತೆ. ಇವಾಗ is equal to minus K square psi. Now D square psi by dx square plus K square psi is equal to 0. ಇದು equation 2 ಅಂತ ತಗೊಳ್ಳಿ. Now ಇಲ್ಲೇ ಮಾಡಿಬಿಡ್ತೇನೆ. K is equal to 2pi. Therefore K square is equal to 4pi square by lambda square. ಇದು ಈಕ್ವೇಷನ್ 3 ಆಗುತ್ತೆ. ಈ ಈಕ್ವೇಷನ್ ಏನಕ್ಕೆ ಬಂತು ಅಂದರೆ ದಿಸ್ ಈಸ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಅ matter wave in terms of psi. ಓಕೆನಾ, ಅದಕ್ಕೆ ಈ ಈಕ್ವೇಷನ್ ಬಂತು. ಆಫ್ಟರ್ ದ್ಯಾಟ್ ನಾವು K is equal to 2pi by lambda. Therefore K square is equal to 4pi pi square by lambda square. Now Schrodinger's equation ಏನು ಹೇಳುತ್ತಂದರೆ Schrodinger's describes that a particle has total energy which is given by E is equal to KE plus PE. ಈಗ KE
ಸಪ್ರೇಟ್ ತೊಗೊಳ್ಳೋಣ. ಈ ಕಡೆ ಬರುತ್ತೆ ಕೆ ಇ, ಆಮೇಲೆ ಇ ಮೈನಸ್ ವಿ ಆಗುತ್ತೆ. ನಾವು ಇವಾಗ ಡಿ ಬ್ರಾಗ್ಲಿ ವೇವ್ ಲೆಂತ್, ಆಲ್ಸೋ ಡಿ ಬ್ರಾಗ್ಲಿ ವೇವ್ ಕಾನ್ಸೆಪ್ಟ್, ಲ್ಯಾಂಬ್ಡಾ is equal to h by mv is equal to h by p is equal to h by square root of 2m minus ke is equal to h by square root of 2m e minus v. ಇದು ಕೆ ಇ ಯಾಕಂದರೆ ಇ ಮೈನಸ್ ವಿ ಆಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ equation 3 and 4 given, k square is equal to 4 pi into 2m ev e minus v whole divided by h square. ಇದು h square is equal to 8 pi m e minus v divided by h square. Now substitute in 5 equation in 2. D square psi by dx square plus 8 pi m e minus v whole divided by h square. Psi is equal to 0. This independent Schrodinger's wave equation for free particle v is equal to 0. ಆಯಿತಾ, ಯಾಕಂದರೆ v is equal to 0 ಆಗುತ್ತೆ. ಡಿ ಸ್ಕ್ವೇರ್ ಸೈ ಬೈ ಇದು ಫೈನಲ್ ಇಕ್ವೇಷನ್ ಆಗುತ್ತೆ. ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಲಸ್ 8 pi ಸ್ಕ್ವೇರ್ ಇ ಮೈನಸ್ ಹೆಚ್ ಸ್ಕ್ವೇರ್ ಸೈ ಇಸ್ ಈಕ್ವಲ್ ಟು 0. ಇಟ್ ವಿಲ್ ಬಿ ದ ಶ್ರಾಡಿಂಜರ್ಸ್ ಇಕ್ವೇಷನ್. ಇದಕ್ಕೆ ಐಗನ್ ವ್ಯಾಲ್ಯೂಸ್ ಇದೆ. ಅಕಾರ್ಡಿಂಗ್ ಟು ಐಗನ್ ವ್ಯಾಲ್ಯೂಸ್, ದ ಎನರ್ಜಿ ಆಫ್ ಅ ಪಾರ್ಟಿಕಲ್ ಈಸ್ ಒಬ್ಟೈನ್ಡ್ ಆಫ್ಟರ್ ದ ಸಾಲ್ವ್ ಆಫ್ ಶ್ರಾಡಿಂಜರ್ ವೇವ್ ಇಕ್ವೇಷನ್ ಈಸ್ ಕಾಲ್ಡ್ ಆಸ್ ಐಗನ್ ವ್ಯಾಲ್ಯೂ. ಇದು ಶ್ರಾಡಿಂಜರ್ಸ್ ಇಕ್ವೇಷನ್ ಆಫ್ಟರ್ ಸಾಲ್ವಿಂಗ್ ಆದಮೇಲೆ ಸಿಗುತ್ತೆ. ಪಾರ್ಟಿಕಲ್ಸ್ ಒಬ್ಟೈನ್ಡ್, ಅದನ್ನು ಪಾರ್ಟಿಕಲ್ಸ್ ಏನು ಒಬ್ಟೈನ್ ಆಗಿರುತ್ತೆ ಅದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಶ್ರಾಡಿಂಜರ್ ವೇವ್ ಇಕ್ವೇಷನ್ ಸಿಗುತ್ತೆ. ಐಗನ್ ಫಂಕ್ಷನ್ ಅಂದರೆ ದ ವೇವ್ ಇಕ್ವೇಷನ್ ವಿಚ್ ಒಬ್ಟೈನ್ಡ್ ಆಫ್ಟರ್ ಸಾಲ್ವಿಂಗ್ ಶ್ರಾಡಿಂಜರ್ ವೇವ್ ಇಕ್ವೇಷನ್ ಇನ್ ಈಸ್ ಕಾಲ್ಡ್. ಸೇಮ್, ಇದು ಸೇಮ್. ಓಕೆ.